ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಅಮ್ಮಗೆ ಯಾವ ರೀತಿ ನಾವು ಮಡ್ಲಕ್ಕಿನ ತುಂಬೋದು, ಮಡ್ಲಕ್ಕಿನ ಇಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಮಡ್ಲಕ್ಕಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸೀರೆ, ಬ್ಲೌಸ್ ಪೀಸು, ಹೂವು, ಹಣ್ಣು, ಹಾಗೆ ಡ್ರೈ ಫ್ರೂಟ್ಸು ಮತ್ತು ಬೆಲ್ಲ, ಹಾಗೆ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಈಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅದು ಸ್ವಲ್ಪ ದೊಡ್ಡದಾಗಿದ್ದರೂ ಪರವಾಗಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಯಾಕಂದರೆ ವಸ್ತುಗಳು ಜಾಸ್ತಿ ಇರೋದ್ರಿಂದ. ಮೊದಲಿಗೆ ಒಂದು ಬೊಕ್ಸೆ ಅಂತ ಹೇಳ್ತೀವಿ ನಮ್ಮ ಸೈಡು, ಅದನ್ನ ಹಾಕ್ಕೊಂಡಾದ್ಮೇಲೆ ಅಳತೆ ಸಮಾನವಾಗಿ ನಿಮ್ಗೆ ಯಾವ್ದು ರೀತಿ ಅಂದರೆ 5 ಸಲ ಆಗಬೇಕು ಫ್ರೆಂಡ್ಸ್. ಹಾಗಾಗಿ 5 ಸಲ ನಾವು ಅಕ್ಕಿನ ಹಾಕ್ಕೋಬೇಕಾಗುತ್ತೆ ತಟ್ಟೆಯಲ್ಲಿ. ವರಮಹಾಲಕ್ಷ್ಮಿ ಅಮ್ಮನವರು ತುಂಬಾ ಅಲಂಕಾರ ಪ್ರಿಯರು. ಹಾಗೆ ಅವರಿಗೆ ಅಲಂಕಾರಿಕ ವಸ್ತುಗಳಾಗಲಿ, ಹೂವು, ಹಣ್ಣು ತುಂಬಾ ಇಷ್ಟ ಆಗುತ್ತೆ. ಇದು ಬಹುಮುಖ್ಯವಾದ ಒಂದು ಮಡ್ಲಕ್ಕಿ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಭಾಳ ಇಷ್ಟ. ಈಗ ಎಲೆನ ವೀಳ್ಯದೆಲೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು 5 ವೀಳ್ಯದೆಲೆನ ತೊಗೊಂಡಿದ್ದೀನಿ. ಅಂದರೆ ಕುಡಿ ಇರೋವು, ಯಾವುದೇ ರೀತಿ ಎಲೆಗಳು ಹರಿದಿರಬಾರ್ದು, ಮುಂದೆ ಕುಡಿ ಇರುವಂಥ ಎಲೆಗಳನ್ನು ತೊಗೋಬೇಕು. 5 ಅಡಿಕೆ ಬೆಟ್ಟನ ತೊಗೊಂಡಿದ್ದೀನಿ. ಹಾಗೆ 2 ಅರಿಶಿಣ ಕೊಂಬನ್ನು ತೊಗೊಂಡಿದ್ದೀನಿ. ಅರಿಶಿಣ ಕೊಂಬಿಗೆ ಈ ಥರ ಮಕ್ಕಳ ಬೇರು ಅನ್ನೋ ಒಂದು ಅರಿಶಿಣ ಕೊಂಬನ್ನು ಇಟ್ಕೋಬೇಕು ಫ್ರೆಂಡ್ಸ್. ಆ ನಂತರದಲ್ಲಿ ಹಾಗೆ ನೀಟಾಗಿರುವಂಥ ಅರಿಶಿಣ ಕೊಂಬನ್ನು ಇಡಬಾರ್ದು, ತಪ್ಪು ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಮಕ್ಕಳ ಬೇರನ್ನು ತೊಗೊಂಡು ತೋರಿಸಿದ್ದೀನಿ. ಮತ್ತು ಅರಿಶಿಣ ಕುಂಕುಮ ಪಕೆಟನ್ನು ಇಟ್ಕೊಂಡಿದ್ದೀನಿ. ಹೆಣ್ಮಕ್ಳಿಗೆ ಮನೆಗೆ ಬಂದಾಗ ಈ ರೀತಿ ಮಡ್ಲಕ್ಕಿ ಕೊಡೋದು ಸಾಂಪ್ರದಾಯಿಕವಾಗಿದೆ. ಅದೇ ರೀತಿಯಾಗಿ ಮಗಳು ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೂ ಮಡಲಕ್ಕಿ ಹಾಕ್ತಾರೆ. ಮತ್ತು ಮಗು ಆದಮೇಲೆ ಆ ಮಗುವನ್ನು ಅಪ್ಪನ ಮನೆಗೆ ಕಳಿಸೋದಾಗಲಿ, ಅಂದರೆ ಮೊಮ್ಮಗನ ಅಪ್ಪನ ಮನೆಗೆ ಕಳಿಸೋದಾಗಲಿ, ಆವಾಗೂ ಕೂಡ ಈ ಮಡ್ಲಕ್ಕಿಯನ್ನು ಹಾಕ್ತಾರೆ. ಇನ್ನೂ ನಾನಾ ರೀತಿಯಾಗಿ ಮಡ್ಲಕ್ಕಿಗಳನ್ನ ಹಾಕ್ತಾರೆ. ಹಾಗೆಯೇ ಈ ಲಕ್ಷ್ಮೀ ಅಮ್ಮನವರು ಕೂಡ ಮನೆ ಹೆಣ್ಮಗಳಾಗಿದ್ದಾರೆ. ಹಾಗಾಗಿ ನಾವು ಕೂಡ ಮಡ್ಲಕ್ಕಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಜೊತೆ ನಾನು ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಮತ್ತು ಬೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಬಾಳೆಹಣ್ಣನ್ನು ಇಟ್ಕೋತಾ ಇದ್ದೀನಿ. ಅಮ್ಮನವರು, ಲಕ್ಷ್ಮೀ ಅಮ್ಮನವರು, ಅವ್ರಿಗೆ ಹಣ್ಣುಗಳಂದರೆ ತುಂಬಾ ಪ್ರಿಯ. ಹಾಗಾಗಿ ದಾಳಂಬ್ರಿ ಹಣ್ಣು ಅಂದರೆ ತುಂಬಾ ಇಷ್ಟ ಲಕ್ಷ್ಮಿಗೆ. ಹಾಗಾಗಿ ದಾಳಂಬ್ರಿ ಹಣ್ಣನ್ನು ಕೂಡ ಇಟ್ಕೋತಾ ಇದ್ದೀನಿ. ಮತ್ತು ಹೂಗಳು, ನಿಮ್ಮ ಮನೇಲಿ ಯಾವ್ಯಾವ ಥರ ಹೂಗಳಿವೆ, ನೀವು ಹೂವುಗಳು ಎಷ್ಟು ಚೆನ್ನಾಗಿ ಯಾವ್ಯಾವ ಥರ ಹೂಗಳನ್ನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ನಿಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟು ಥರ ಹೂವು, ಒಂದು 5 ಥರ ಹೂವಾದರೂ ಇಟ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಿ ನಾನು ಹೂಗಳನ್ನು ಕೂಡ ಇಟ್ಕೋತಾ ಇದ್ದೀನಿ. ಹಾಗೆ ಮಲ್ಲಿಗೆ ಹೂವು ಅಂದರೆ ಅಮ್ಮನಿಗೆ ತುಂಬಾ ಇಷ್ಟ. ನಾನು ಮಲ್ಲಿಗೆ ಹೂವನ್ನು ಕೂಡ ಇಟ್ಕೊತಾ ಇದ್ದೀನಿ. ಇವ್ರಿಗೆ ಸುಗಂಧ ಪ್ರಿಯವಾದ ಹೂಗಳಂದರೆ ತುಂಬ ಇಷ್ಟ. ಮಲ್ಲಿಗೆ, ಜಾಜಿ ಮಲ್ಲಿಗೆ, ಹಾಗೆ ದುಂಡು ಮಲ್ಲಿಗೆನೂ ಕೂಡ ಇಟ್ಕೋಬೋದು. ಇಲ್ಲಿ ನಾವು ಮಲ್ಲಿಗೆ ಹೂವು ಎಲ್ಲ ಇಟ್ಟಾಯಿತು. ತದನಂತರದಲ್ಲಿ ಪೂರ್ಣಫಲ ಅಂತ ಹೇಳಿ ತೆಂಗಿನಕಾಯಿ ಅಂತ ಇಟ್ಕೋತಾ ಇದ್ದೀನಿ. ಇದು ಒಂದು ಪೂರ್ಣಫಲ, ತೆಂಗಿನಕಾಯಿನ ಇಟ್ಕೊಳ್ಳೇಬೇಕು. ಇಷ್ಟೆಲ್ಲ ಇದು ಒಂದು ಮಡ್ಲಕ್ಕಿ. ಹಾಗೆ ಬಾಗಿನ ಸಾಮಾನು, ಅಲಂಕಾರ ಸಾಮಾನನ್ನು ನಾವು ಇಟ್ಕೋಬೇಕಾಗುತ್ತೆ. ಈ ಒಂದು ಮಡ್ಲಕ್ಕಿನ ನಿಮ್ಮ ಮನೆಗೆ ಯಾರು ಮೊದಲಿಗೆ ಬರ್ತಾರೆ ಬಲಗಾಲಿಟ್ಟು ಒಂದು ಬ್ಲೌಸ್ ಪೀಸನ್ನು ಇಟ್ಕೋತಾ ಇದ್ದೀನಿ. ಅವ್ರಿಗೆ ಈ ಮಡ್ಲಕ್ಕಿನ ಕೊಡ್ಬೋದು. ಇಲ್ಲ ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ದೇವಿ ಗುಡಿ ಇದ್ದರೆ, ಅಂದರೆ ಹೆಣ್ಣು ದೇವ್ರ ಗುಡಿಗೂ ಕೂಡ ಈ ಮಡ್ಲಕ್ಕಿನ ಕೊಡ್ಬೋದು ವ್ರತ ಆದಮೇಲೆ. ಮತ್ತು ಬಳೆಗಳನ್ನು ಇಟ್ಕೋತಾ ಇದ್ದೀನಿ. ಇಲ್ಲ ನಿಮ್ಮ ಮನೇಲಿ ಸೋದರ ಬಂದರೆ, ನಿಮಗೆ ಯಾರಿಗೂ ಕೊಡೋಕ್ಕೂ ಆಗಲಿಲ್ಲ ಅಂದರೆ ನೀವು ಕೂಡ ಈ ಮಡ್ಲಕ್ಕಿನ ಮನೆಯಲ್ಲೇ ಇಟ್ಕೋಬೋದು. ದಕ್ಷಿಣೆಯನ್ನು ಇಟ್ಕೋತಾ ಇದ್ದೀನಿ. ನೀವು ಲಕ್ಷ್ಮಿಗೆ ಸೀರೆನ ತೊಡಿಸಿದ್ರೆ ಪರವಾಗಿಲ್ಲ, ಸೀರೆ ಕೂಡ ಇಟ್ಕೋಬೋದು. ಅದನ್ನು ತೊಡಿಸಿದ್ರೆ ಬ್ಲೌಸ್ ಪೀಸ್ ಅಂತೂ ಇಡಲೇಬೇಕಾಗುತ್ತೆ. ಇಷ್ಟೆಲ್ಲ ಈ ಮಡ್ಲಕ್ಕಿ. ಇದನ್ನು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಬಲಗಡೆ, ಅಂದರೆ ಲಕ್ಷ್ಮಿ ಬಲಗಡೆ ಕೂಡ ಇಟ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಈ ಮಡ್ಲಕ್ಕಿ ಸಾಮಗ್ರಿಗಳು. ನೀವು ಹೇಗೆ ಲಕ್ಷ್ಮೀ ಅಮ್ಮನವ್ರಿಗೆ ವಿಧ ವಿಧವಾದ ಅಡುಗೆಗಳನ್ನು ಮಾಡಿ, ಕರ್ಜಿಕಾಯಿ, ಹೋಳಿಗೆ, ಪಾಯಸ, ಹಾಗೆ ಚಕ್ಕಲಿ ಅದೆಲ್ಲ ಮಾಡ್ತಿರೋ ಅಷ್ಟೇ ಮುಖ್ಯವಾಗಿ ಮಡ್ಲಕ್ಕಿನೂ ಮುಖ್ಯವಾಗಿರುತ್ತೆ.
ಅದೇ ರೀತಿಯಾಗಿ ಈ ಎಲ್ಲ ಮಡಿಲಕ್ಕಿ ವರಮಹಾಲಕ್ಷ್ಮಿಗೂ ಇಷ್ಟ. ಮತ್ತು ಹಬ್ಬ ಹರಿದಿನಗಳಲ್ಲಿ ಈ ಮಡಿಲಕ್ಕಿಯನ್ನು ಇಟ್ಟು ದೇವರಿಗೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮನೆ ಹೆಣ್ಮಕ್ಳಿಗೂ ಕೂಡ ಈ ಒಂದು ಮಡಿಲಕ್ಕಿನ ಕೊಟ್ಟಾಗ ತುಂಬಾ ಖುಷಿ ಆಗುತ್ತೆ. ಯಾರಿಗೆ ತಾನೇ ಖುಷಿ ಆಗಲ್ಲ ಫ್ರೆಂಡ್ಸ್. ಹಾಗೆ ಖುಷಿಯಾದ ಹೊತ್ತಿನಲ್ಲಿ ಅವರು ತವ್ರ ಮನೆಗೆ ಹರಿಸ್ತಾರೆ ಫ್ರೆಂಡ್ಸ್. ತಂಪಾಗಿರಲಿ, ಖುಷಿಯಾಗಿರಲಿ, ಒಳ್ಳೆಯದಾಗಲಿ ಅನ್ನೋ ಹರಕೆಯೇ ದೊಡ್ಡದಾಗಿರುತ್ತೆ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೂ ಕೂಡ ಈ ಮಡಿಲಕ್ಕಿ ತುಂಬಾ ಇಷ್ಟ. ಹಾಗಾಗಿ ಅಮ್ಮನವ್ರಿಗೆ ಮಡಿಲಕ್ಕಿ ಇಟ್ಟಾಗ ಮನಸ್ಸು ತುಂಬಿ ಆಶೀರ್ವದಿಸ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.